ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವ್ಲಾಗಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಳ್ಳಿದು ಲಕ್ಷ್ಮಿ ಮುಖವಾಡನ ಪರ್ಚೇಸ್ ಹೋಗಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬಂತಲ್ವಾ, ಸೊ ಅದಕ್ಕೆ ನಾನು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಳ್ಳಿ ಇಲ್ಲಾಂದರೆ ಚಿನ್ನ ಐಟಮ್ನ ತೊಗೊಂಡು ಫಸ್ಟು ದೇವರಿಗೆ ಹಾಕಿ ಆಮೇಲೆ ನಾವು ಉಪಯೋಗಿಸೋವಂಥದ್ದು. ದೇವರಿಗೆ ಸಂಬಂಧಪಟ್ಟ ವಸ್ತುಗಳಾದರೆ ದೇವರಿಗೆ ಉಪಯೋಗಿಸೋವಂಥದ್ದು, ಇಲ್ಲಾಂದರೆ ಚಿನ್ನದ್ದು ವಾಲೆ ಆ ಥರ ಏನಾದರೂ ತೊಗೊಂಡ್ರೆ ಫಸ್ಟು ದೇವಿಗೆ ಹಾಕಿ ಆಮೇಲೆ ಹಾಕೊಳ್ಳೋವಂಥದ್ದು. ಹಾಗಾಗಿ ಈ ಸಲ ನಾನು ವರಮಹಾಲಕ್ಷ್ಮಿದು ಮುಖವಾಡ ತೊಗೊಳ್ಳೋಣ ಅಂತಲೇ ಹೋದೆ. ನಮ್ಮ ಮನೇಲಿ ಆಲ್ರೆಡಿ ಇತ್ತು, ಆದರೆ ಸ್ವಲ್ಪ ಅದು ತುಂಬ ಚಿಕ್ಕದು, 55 ಗ್ರಾಮು. ಅದು ತೊಗೊಂಡು ತುಂಬ ವರ್ಷಗಳೇ ಆಗಿದೆ, 20 ವರ್ಷದ ಮೇಲೇ ಆಗಿದೆ. ಈಗ ಬರೋವಂಥ ಮುಖವಾಡಗಳು ತುಂಬ ಡಿಸೈನಾಗಿ ಬರುತ್ತೆ. ಅವಾಗಿದ್ದಿದ್ದು ಪ್ಲೇನ್ ಇತ್ತು, ಅದಕ್ಕೆ ಹೇಗಿದ್ರು ತೊಗೊಳ್ಳೋಣ ಅಂದ್ಬಿಟ್ಟು ಹೋದೆ. ನೋಡಿ, ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಇದು ಆ್ಯಂಟಿಕ್ ಪೀಸು, ಇದು ಬೆಳ್ಳಿನೇ, ಬಟ್ ಅದು ಆ್ಯಂಟಿಕ್ ಲುಕ್ ಕೊಟ್ಟಿದ್ದಾರೆ. ಬಟ್ ನಮ್ಮಮ್ಮ ಇದನ್ನು ಇಷ್ಟಪಡಲ್ಲ, ಆರ್ಟಿಫಿಷಿಯಲ್ ಥರ ಕಾಣಿಸುತ್ತೆ ಅಂತಾರೆ ಅಂದ್ಬಿಟ್ಟು ನಾನು ಇದನ್ನು ತೊಗೊಳ್ಳಿಲ್ಲ. ನಾನು ಪ್ಲೇನೇ ತೊಗೊಂಡೆ. ನಾನು ತೊಗೊಂಡಿದ್ದಂಥದ್ದು 154 ಗ್ರಾಮ್ಸ್. ನೋಡಿ, ಇವಾಗ ತೋರಿಸ್ತಿದ್ದೀನಲ್ಲ, ಇದನ್ನು ನಾನು ತೊಗೊಂಡಿದ್ದು 154 ಗ್ರಾಮ್ ಇದೆ. ಇದು 106 ಗ್ರಾಮಿಂದ 164 ಗ್ರಾಮ್ವರೆಗೂ ಇತ್ತು, ಬಟ್ ನಾನು 154 ಗ್ರಾಮ್ ತೊಗೊಂಡೆ. ತುಂಬ ಚಿಕ್ಕ ತೊಗೊಂಡ್ರು ಮತ್ತೆ ಚಿಕ್ಕ ತೊಗೊಳ್ಳೋದು ಬೇಡ, ಸ್ವಲ್ಪ ದೊಡ್ಡದೇ ತೊಗೊಳ್ಳೋಣ, ಮತ್ತೆ ತೊಗೊಳ್ಳೋದು ಬೇಡ ಅಂದ್ಬಿಟ್ಟು ನಾನು 154 ಗ್ರಾಮ್ನ ತೊಗೊಂಡಿದ್ದದ್ದು. ಇದು ನೋಡಿ, ಆ್ಯಂಟಿಕ್ ಪೀಸು ಚೆನ್ನಾಗಿತ್ತು ಇದು ಕೂಡ, ಬಟ್ ನಮ್ಮಮ್ಮ ಇಷ್ಟಪಡಲ್ಲ ಇದು, ಅದಕ್ಕೆ ನಾನು ಪ್ಲೇನೇ ತೊಗೊಂಡೆ. ಇದು ಆ್ಯಕ್ಚುಲಿ 154 ಗ್ರಾಮ್ಗೆ ನನಗೆ ಮೇಕಿಂಗ್ ಚಾರ್ಜು ವೇಸ್ಟೇಜು ಎಲ್ಲ ಹೋಗಿ 18,500 ಬಿತ್ತು, 18,500 ಆಯಿತು. ನನಗಂತೂ ಲಕ್ಷ್ಮೀ ಮುಖವಾಡ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇರೋದ್ರಿಂದ ನೀವು ತೊಗೊಳ್ಳೋವಂಥ ಐಡಿಯಾ ಏನಾದರೂ ಇದ್ದರೆ ಒಂದು ಐಡಿಯಾ ಬರುತ್ತೆ ಅಂತ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆಗಿದ್ದರೆ ವ್ಲಾಗು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.